ಪೊಲೀಸರು ಬಂದು ನಿಂತು ನೋಡಿ, ನಾನು ಹೇಳ್ತೀನಿ ಸರ್ಕಾರಕ್ಕೆ, ಇದು ಹಿಂದೂ ರಾಷ್ಟ್ರ. ನೋಡಿ, ಉದಾಹರಣೆ ಮದ್ದೂರು, ಆ ಮಸೀದಿ ಏನು ಪ್ರಾರ್ಥನೆ ಮಾಡಿರೋರು ಈದ್ ಮಿಲಾದ್ ಮೊನ್ನೆ ಹಬ್ಬ, ಗಣೇಶನ ಉತ್ಸವದ ಮುಂದೆ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ರಲ್ಲ. ಅಲ್ಲಲ್ಲ, ಒಂದು ನಿಮಿಷ ನಾನು ಹೇಳ್ತೀನಿ, ಅದಲ್ಲ ಅಲ್ಲಣ್ಣ, ಒಂದು ನಿಮಿಷ ತಡಿ, ನಾನು ಒಂದು ನಿಮಿಷ ಅಣ್ಣ ತಡಿ, ನಾನು ಮೊನ್ನೆ ತಡಿಯಣ್ಣ ಘಟನೆ ನಡೆದ ಉದಾಹರಣೆ ಹೇಳ್ತೀನಿ. ಗಣೇಶನ ಪ್ರತಿಷ್ಠಾಪನೆ ಅದರ ಎದುರಿಗೆ ಕುಣಿದು ಕುಪ್ಪಳಿಸಿದ್ದಾರೆ, ಅದೇ ಮಸೀದಿ ಮುಂದೆ ಹೋಗಕ್ಕೆ ಅಡ್ಡಿಪಡಿಸಿದ್ರು. ಇಲ್ಲೂ ಅದೇ ರೀತಿ ನೋಡಿ. ನಾನು ಕಳೆದ ವಾರ ಏನು ಭದ್ರಾ ನಾಲೆ ಸೀಳಿ ಅದನ್ನೇನು ಬಗ್ಗೆ ಕಾಡಜ್ಜಿ ಕಕ್ಕರುಗಳ ಭಾಗದ ಹಳ್ಳಿಗಳಿಗೆ ಹೋಗಿದ್ದೆ. ಅದು ನೋಡಿದರೆ ಇದೇನು ಹಿಂದೂ ರಾಷ್ಟ್ರನೋ ಪಾಕಿಸ್ತಾನ, ಆ ರೀತಿ ಬಂಟಿಂಗ್ಸ್ಗಳು, ಧ್ವಜಗಳು, ಅದನ್ನು ನೋಡಿಬಿಟ್ರೆ ನಮಗೆ ಮೈ ಒಂದು ರೀತಿ ನೋಡಿಬಿಟ್ರೆ ಹೊಟ್ಟೆ ಉರಿಯುತ್ತೆ. ಏನಪ್ಪ ಇದೇನು ಹಿಂದೂ ರಾಷ್ಟ್ರನ ಪಾಕಿಸ್ತಾನ ಅಂತ ಭಾಸ ಆಗುತ್ತೆ. ಆದರೆ ಮತ್ತು ಅವ್ರಿಗೆ ಸ್ವೇಚ್ಛಾಚಾರದಿಂದ ಗೋಷ್ಠಕ್ಕೆ ಹೋಗ್ತಾರೆ, ಅವರ ಬಂಟಿಂಗ್ಸ್ಗಳು, ಅವರ ಬಾವುಟಗಳು. ಅದೇ ನಮ್ಮ ಹಿಂದೂಗಳಿಗೆ ದಾವಣಗೆರೆ ಇರ್ಬೋದು, ಎಲ್ಲೇ ಇರ್ಬೋದು, ಅವರ ಮಾತುಗಳು, ಅವರ ಘೋಷಣೆಗಳು ನೋಡಿದರೆ ನಿಜವಾಗ್ಲೂ ಅದು ನೋಡಿದರೆ ಎಂಥ ಮನುಷ್ಯನಿಗಾದರೂ ಅಲ್ಲ, ಎಂಥ ಮನುಷ್ಯನಿಗಾದರೂ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ, ಅನಿವಾರ್ಯವಾಗಿ ಮಾತಾಡ್ತಾರೆ. ಇದ್ರ ಜೊತೆಗೆ ನಾನು ಹೇಳ್ತೀನಿ, ಇದು ಹಿಂದೂ ರಾಷ್ಟ್ರ, ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಹೇಳೋಕ್ಕೆ ಯಾವ ಪೊಲೀಸ್ಗೂ ಅಧಿಕಾರ ಇಲ್ಲ. ಎಲ್ಲಾದರೂ ಮೆರವಣಿಗೆ ಮಾಡ್ಬೋದು. ಇದು ನಮ್ಮ ಹಿಂದೂ ಯುವಕರು ಒಗ್ಗಟ್ಟಾದರೆ ರಾಜಕಾರಣ ಬೇಡ ನಮಗೆ. ಎಲ್ಲ ವಿಚಾರದಲ್ಲೂ ರಾಜಕಾರಣ ಮಾಡಬಾರ್ದು. ಗಣೇಶನ ಉತ್ಸವ ನಿಮ್ಮ ಮೇಲೇನೂ ಕೇಸ್ ಆಗಿದೆ, ಅಲ್ಲಿ 13 ಯುವಕರ ಮೇಲೆ ಕೇಸ್ ಆಗಿದೆ, ಅಲ್ಲಿ ಗಡಿಪಾರಿಗೆ ವ್ಯವಸ್ಥೆ ಆಗಿದೆ. ಈಗ ನಿಮ್ಮ ಜಿಲ್ಲೆಯಲ್ಲೇ ಈ ಥರ ನೋಡಿ, ಬೇರೆ ಜಿಲ್ಲೆ ಗಡಿಪಾರು ಮಾಡಿದರೆ ಇದರ ತಕ್ಕ ಯಾರು ನಮ್ಮ ಹಿಂದೂ ಯುವಕರನ್ನ ಗಡಿಪಾರು ಮಾಡೋಕ್ಕೆ ಪ್ರಯತ್ನ ಮಾಡಿದರೆ ತಕ್ಕ ಉತ್ತರವನ್ನು ಕೊಡ್ತೀವಿ, ತಕ್ಕ ಪಾಠವನ್ನು ಕಲಿಸ್ತೀವಿ. ನನ್ನ ಮೇಲೆ ಹೇಳಿದ್ದಲ್ಲ, ನಾನು ಈಗಲೇ ಹೇಳ್ತೀನಿ, ತಾಕತ್ತಿದ್ರೆ ನನ್ನ ಬಂಧಿಸ್ರಿ, ಜಿಲ್ಲಾಡಳಿತಕ್ಕೆ ಸವಾಲಾಗ್ತೀನಿ. ನೋಡಿ, ನಾನು 150 ಕೇಸ್ಗಳು ನನ್ನ ಮೇಲೆ, 2 ಬಾರಿ ಜೈಲಿಗೆ ಹೋಗಿ ಬಂದೀನಿ. ಬೆಳಗಾವಿಗೆ 15 ದಿವಸ, ಬಳ್ಳಾರಿಗೆ 1 ವಾರ ಜೈಲಿಗೆ ಹೋಗಿದ್ದೀನಿ. ನಾನು ಈ ಕೇಸ್ಗಳಿಗೆಲ್ಲ ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ, ಎಲ್ಲದಕ್ಕೂ ಸಿದ್ಧವಾಗಿದ್ದೀನಿ. ತಾಕತ್ತಿದ್ರೆ ಬಂಧಿಸ್ರಿ ಅಂತೇಳಿ ಮತ್ತೊಮ್ಮೆ ಸವಾಲಾಗ್ತೀನಿ ಮಾಧ್ಯಮ ಸ್ನೇಹಿತರ ಮುಖಾಂತರ. ಥ್ಯಾಂಕ್ ಯು.